ನೀವೆಲ್ಲ ಸಿನಿಮಾಗಳಲ್ಲಿ ನೋಡಿರ್ತೀರಾ, ಹಗಲಿನಲ್ಲಿ ಜೆಂಟಲ್ಮ್ಯಾನ್ ಥರ ಇರೋ ಹೀರೋ ರಾತ್ರಿ ಹೊತ್ತು ರಾಬಿನ್ ಹುಡ್ ಥರ ಕಳ್ಳತನ ಮಾಡ್ತಾನೆ. ಆದರೆ ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲಿ ನಡೆದಿರೋ ಈ ನೈಜ ಕತೆ ಕೇಳಿದರೆ ನೀವು ನಿಜಕ್ಕೂ ದಂಗಾಗ್ತೀರಾ. ಹಿಂಗೂ ಉಂಟಾ ಅಂತ ಹುಬ್ಬೇರಿಸ್ತೀರಾ. ಹೌದು, ಹೈದರಾಬಾದ್ನ ಪ್ರತಿಷ್ಠಿತ IT ಕಂಪನಿಯಲ್ಲಿ ಲಕ್ಷ ಸಂಬಳ ಪಡೆಯುತ್ತಿದ್ದ ಒಬ್ಬ ಟೆಕ್ಕಿ ಈಗ ರಾಜ್ಯಾದ್ಯಂತ 60ಕ್ಕೂ ಹೆಚ್ಚು ಕಳ್ಳತನ ಪ್ರಕರಣಗಳ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಆಗಿ ಪೊಲೀಸರ ಅತಿಥಿಯಾಗಿದ್ದಾನೆ. ಈ ಹೈಟೆಕ್ ಕಳ್ಳನ ಹೆಸರು ಅಚ್ಚಿ ಮಹೇಶ್ ರೆಡ್ಡಿ ಅಲಿಯಾಸ್ ಸನ್ನಿ. ಕೈ ತುಂಬ ಸಂಬಳ, ಐಷಾರಾಮಿ ಜೀವನ. ಆದರೆ ಸನ್ನಿಗೆ ಅಷ್ಟಕ್ಕೆ ತೃಪ್ತಿ ಇರಲಿಲ್ಲ. ಈತನಿಗೆ ವಿದೇಶ ಪ್ರವಾಸ ಮಾಡಬೇಕು, ಕೋಟಿ ಬೆಳೆ ಬಾಳುವ BMW ಕಾರಿನಲ್ಲಿ ಸುತ್ತಬೇಕು ಅನ್ನೋ ಕ್ರೇಜಿ ಆಸೆಗಳಿದ್ವು. ಇದೇ ಆಸೆಯೇ ಈತನನ್ನು ಕಗ್ಗತ್ತಲ ಲೋಕಕ್ಕೆ ಎಳೆದುಕೊಂಡು ಹೋಯಿತು. IT ಕೆಲಸ ಬಿಟ್ಟು ಪೂರ್ಣ ಪ್ರಮಾಣದಲ್ಲಿ ಕಳ್ಳನಾಗಿ ಬದಲಾದ ಸನ್ನಿ ವಿಶಾಖಪಟ್ಟಣದ ಪ್ರತಿಷ್ಠಿತ ಬಡಾವಣೆಗಳನ್ನೇ ಟಾರ್ಗೆಟ್ ಮಾಡುತ್ತಿದ್ದ. ಅಚ್ಚರಿ ಅಂದರೆ ಈತ ಕಳ್ಳತನದ ದುಡ್ಡಲ್ಲಿ ಅಸಲಿ BMW ಕಾರನ್ನೇ ಖರೀದಿಸಿದ್ದ. ವಿಶಾಖಪಟ್ಟಣದ ಅರಿಲೋವಾ, ಗಾಜುವಾಕ್ ಮತ್ತು ಪೆಂಡುರ್ತಿ ಭಾಗಗಳಲ್ಲಿ ಸರಣಿ ಮನೆಗಳ್ಳತನ ನಡೆದಾಗ ಪೊಲೀಸರು ಬೆಚ್ಚಿ ಬಿದ್ದಿದ್ರು. ಯಾವುದೇ ಒಂದು ಕುರುಹು ಬಿಡದ ಈ ಕಳ್ಳನನ್ನ ಹಿಡಿಯಲು ಆಯುಕ್ತ ಶಂಕ್ ಬ್ರಾತ್ ಭಾಗ್ನಿ ವಿಶೇಷ ತಂಡ ರಚಿಸಿದ್ರು. CCTV ದೃಶ್ಯಗಳನ್ನು ಜಾಲಾಡಿದಾಗ ಒಂದು ಐಷಾರಾಮಿ BMW ಕಾರು ಅನುಮಾನಾಸ್ಪದವಾಗಿ ಓಡಾಡೋದು ಪತ್ತೆಯಾಯಿತು. ಕಳ್ಳ BMW ಕಾರಿನಲ್ಲಿ ಬರ್ತಾನೆ ಅಂತ ಪೊಲೀಸರು ಕನಸಿನಲ್ಲೂ ಯೋಚಿಸಿರಲಿಲ್ಲ. ಕೊನೆಗೂ ತಾಂತ್ರಿಕ ದಾಖಲೆಗಳನ್ನು ಬೆನ್ನಟ್ಟಿದ ಪೊಲೀಸರು ಸನ್ನಿಯನ್ನ ಸುತ್ತುವರೆದಾಗ ಆತನೇ ದಂಗಾಗಿದ್ದ. ಸನ್ನಿಯನ್ನ ವಿಚಾರಣೆ ನಡೆಸಿದಾಗ ಪೊಲೀಸರಿಗೆ ಶಾಕ್ ಆದಿತ್ತು. ಈತ 15ನೇ ವಯಸ್ಸಿನಲ್ಲೇ ಮೊದಲ ಬಾರಿ ಕಳ್ಳತನ ಮಾಡಿ ಬಾಲಾಪರಾಧಿ ಗೃಹಕ್ಕೆ ಹೋಗಿದ್ದ. ಅಷ್ಟೇ ಅಲ್ಲ, ರಾಜಮಂಡ್ರಿ ಜೈಲಿನಲ್ಲಿ 14 ತಿಂಗಳು ಶಿಕ್ಷೆ ಅನುಭವಿಸಿದ ಮೇಲೂ ಈತನ ಬುದ್ಧಿ ಮಾತ್ರ ಬದಲಾಗಿರಲಿಲ್ಲ. ಈತನಿಂದ ಪೊಲೀಸರು ಸದ್ಯ ಬರೋಬ್ಬರಿ 700 ಗ್ರಾಂ ಚಿನ್ನ, ಸುಮಾರು 4 kg ಬೆಳ್ಳಿ ಮತ್ತು ಆ BMW ಕಾರನ್ನು ವಶಪಡಿಸಿಕೊಂಡಿದ್ದಾರೆ. ನೋಡಿದ್ರಲ್ಲ, ಓದಿರೋದು ಇಂಜಿನಿಯರಿಂಗ್, ಮಾಡ್ತಿರೋದು IT ಕೆಲಸ, ಆದರೆ ಗುಣ ಮಾತ್ರ ಕ್ರಿಮಿನಲ್ ಬುದ್ಧಿ. ಆಸೆಗೆ ಮಿತಿ ಇರಬೇಕು ಅನ್ನೋದಕ್ಕೆ ಈ ಸನ್ನಿಯ ಕಥೆಯೇ ದೊಡ್ಡ ಉದಾಹರಣೆ.